ತಪ್ಪು ಮಾಹಿತಿಗಳಿಗೆ ಬ್ರೇಕ್ ಹಾಕಲು ಮುಂದಾಯ್ತಾ ಸರ್ಕಾರ. ಕೋಮು ಸಾಮರಸ್ಯ ಹದಗೆಡಿಸುವವರ ವಿರುದ್ಧ ಕಾನೂನನ್ನು ತರುತ್ತಾ. ಪ್ರಿಯಾಂಕ್ ಖರ್ಗೆ ಎಚ್.ಕೆ. ಪಾಟೀಲ್ಗೆ ಕರಡು ರಚನೆಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ಸಂಪುಟದೊಳಗೆ ಹೊಸ ಮಸೂದೆ ಪ್ರಸ್ತಾಪಕ್ಕೆ ಬರುತ್ತಾ? ಯಾಕೆಂದ್ರೆ ಸುಳ್ಳು ಸುದ್ದಿಗಳನ್ನ ಹರಡುವಂತಹ ಕೆಲಸಗಳು ಬಹಳ ಆಗ್ತಾ ಇದೆ. ಅವೇನಾಗ್ಬಿಡುತ್ತೆ, ಪ್ರಚೋದನೆ ಕೊಡ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವನೊಬ್ಬ ಪೋಸ್ಟ್ ಹಾಕ್ತಾನೆ, ಯಾವುದೋ ಸಮುದಾಯಕ್ಕೆ ಸೇರಿ ಅದಂದರೆ ಕೀಳು ಪದಗಳಿಂದ ನಿಂದಿಸೋದಾಗಿರ್ಬೋದು, ಅಥವಾ ಅವ್ರ ದೇವ್ರನ್ನ ಬೈಯೋದಾಗಿರ್ಬೋದು, ಅಥವಾ ಇನ್ನೊಂದು ಸಮುದಾಯ ಟಾರ್ಗೆಟ್ ಮಾಡೋದಾಗಿರ್ಬೋದು, ಅವರ ನಾಯಕರನ್ನ ಬೈಯೋದಾಗಿರ್ಬೋದು, ವೈಯಕ್ತಿಕ ಟೀಕೆಗಳನ್ನು ಮಾಡೋದಾಗಿರ್ಬೋದು. ಆಮೇಲೆ ಕರಾವಳಿ ಭಾಗದಲ್ಲಿ ಹೆಚ್ಚು ಅಪಪ್ರಚಾರ ನಡೀತಾ ಇದೆ ಅನ್ನುವಂಥ ಆರೋಪ ಇದೆ. ಈ ಆಧಾರದ ಮೇಲಿನ ಹೊಸ ಕಾನೂನು ತರೋಕೆ ಸರ್ಕಾರ ಹೊರಟಿದೆಯಾ? ಬರಬೇಕು ಇಂಥ ಕಾನೂನುಗಳು. ನಮ್ಮಲ್ಲಿ ಕಾನೂನುಗಳು ಸ್ಟ್ರಾಂಗ್ ಆಗಿಲ್ಲ ಈ ವಿಚಾರಕ್ಕೆ ಪರ್ಟಿಕ್ಯುಲರ್ ನಾವು ನೋಡೋದಾದರೆ. ಹಾಗಾಗಿ ಒಂದು ಹೊಸ ಕರಡು ಅಲ್ಲಿ ಸಿದ್ಧ ಆಗಬೇಕಾಗತ್ತೆ, ಕಾನೂನು ಬರಬೇಕಾಗತ್ತೆ, ಸೆಕ್ಷನ್ಗಳನ್ನು ಹಾಕಬೇಕಾಗತ್ತೆ. ಅದು ನೋಡಬೇಕು ದಂಡದ ಪ್ರಮಾಣ, ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅಂತ. ಯಾಕೆಂದರೆ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಟ್ವಿಟರು, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಅವಹೇಳನ ಮಾಡ್ತಾ ಇರ್ತಾರೆ. ಕೆಟ್ಟದಾಗಿ ಬೈಯೋದು, ಆ ಧರ್ಮವನ್ನು, ಜಾತಿಯನ್ನು, ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿಕೊಂಡು ಸುಳ್ಳು ಸುದ್ದಿಗಳನ್ನು ಪೋಸ್ಟ್ ಮಾಡೋದು, ಮತ್ತು ವಿಡಂಬನೆ ಮಾಡಲಿ, ಅದು ಹಾಸ್ಯಾಸ್ಪದವಾಗಿರಲಿ, ಆದರೆ ನಿಂದನಾತ್ಮಕವಾಗಿರಬಾರ್ದು. ಕರಾವಳಿ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಪಪ್ರಚಾರ, ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು, ಇದು ನಾವು ಒಂದೇ ಧರ್ಮ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಎರಡೂ ಕಡೆಯಿಂದ ಆಗ್ತಾ ಇದೆ. ಬಂದು ದೊಡ್ಡದಾಗಿ ಪ್ರಚೋದನಾತ್ಮಕವಾದಂಥ ಭಾಷಣ ಮಾಡೋದು, ವಿವಾದದ ಕಿಡಿಯನ್ನು ಹೊತ್ತಿಸೋದು, ಅದೇನಾಗ್ಬಿಡುತ್ತೆ, ಜಗಳಕ್ಕೆ ಕಾರಣ ಆಗುತ್ತೆ. ಎಷ್ಟೋ ಕೊಲೆಗಳಾಗ್ಬಿಟ್ಟಿದೆ, ರಕ್ತಪಾತ ಆಗಿಬಿಟ್ಟಿದೆ ಕರಾವಳಿ ಭಾಗದಲ್ಲಿ. ಹಾಗಾಗಿ ಸರ್ಕಾರ ಅದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ಈಗ ಮುಂದಾಗಿದೆ. ಅವ್ರು ಹೇಳಿರೋದನ್ನೇ ಜಗದೀಶ್ ಶೆಟ್ಟರ್ ಹೇಳಿರೋದು 2013ರಲ್ಲಿ ಜಗದೀಶ್ ಶೆಟ್ಟರ್ ಆರ್ಡರ್ಸ್ ಮಾಡಿದ್ರು, ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ನಿಂದ. ಯಾಕೆ ಮಾಡಿದ್ರು? ನಾವ್ಯಾವ ಆರ್ಗನೈಸೇಷನ್ಸ್ ಹೇಳಿ ಕೇಳಪ್ಪ, ಇಲ್ಲಿ ನಾವ್ಯಾವ ಆರ್ಗನೈಸೇಷನ್ಸ್ ಹೇಳಿದ್ದೀವಿ? ಎನಿ ಆರ್ಗನೈಸೇಷನ್ RSS ಅಂತಲೇ ಹೇಳಿಲ್ಲ ನಾವು. ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ. ಅವರು ಮಾಡಿದ್ರೆ ಮಾಡ್ಬೋದಾ? ನಿನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ. ಇವ್ರು ಚೀಫ್ ಮಿನಿಸ್ಟರ್ ಆಗ್ತಾನೆ ಮಾಡಿರೋದು. ಅದು ಪರ್ಮಿಷನ್ ತಕೊಂಡು ಮಾಡ್ಲಿ ಅಂತ ಹೇಳಿರೋದು. ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಇಟ್ ಡಿಪೆಂಡ್ ಅಪಾನ್ ದಿ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಜಗದೀಶ್ ಶೆಟ್ಟರ್ ಹೇಳಿರೋದು 2013ರಲ್ಲಿ ಜಗದೀಶ್ ಶೆಟ್ಟರ್ ಆರ್ಡರ್ಸ್ ಮಾಡಿದ್ರು, ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ನಿಂದ. ಯಾಕೆ ಮಾಡಿದ್ರು? ನಾವ್ಯಾವ ಆರ್ಗನೈಸೇಷನ್ಸ್ ಹೇಳಿ ಕೇಳಪ್ಪ, ಇಲ್ಲಿ ನಾವ್ಯಾವ ಆರ್ಗನೈಸೇಷನ್ಸ್ ಹೇಳಿದ್ದೀವಿ? ಎನಿ